ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಬೆಳಗ್ಗೆನೇ ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂತ ಹೇಳಿದ್ರೆ, ಗ್ಯಾಂಗ್ ನಮ್ಮ ಮನೆಯವರೆಲ್ಲರನ್ನೂ ಎತ್ತಾಕೊಂಡು ನಾನು, ನಮ್ಮ ಮಿಸ್ಸಸ್ಸು, ನನ್ನ ಇಬ್ಬರು ಕೋತಿ ಮಕ್ಕಳು, ನಮ್ಮ ಅಕ್ಕನ ಮಗಳು ಊರಿಂದ ಬಂದಿದ್ದಾಳೆ, ಅವಳು ಎಲ್ಲರನ್ನೂ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ವಿ. ಇವ್ನು ನೋಡಿ ನಮ್ಮ ಚಿಕ್ಕೋನು ರೆಡಿ ಆಗಿಬಿಟ್ಟು ಅವನೇ ಕಾರ್ ಓಡಿಸ್ಬೇಕಂತ ಅಲ್ಲಿ ನೋಡಿ ಉಮ್ಮ ಕೊಡು ಅಂತ ಕರೀತಿದ್ರೆ ಉಮ್ಮ ಕೊಡ್ತಾವ್ನು. ನನಗೆ ಕೀ ಇಟ್ಬಿಟ್ಟು ಸ್ಟಾರ್ಟ್ ಸಹ ಮಾಡಿದ್ದಾನೆ. ಅಂದರೆ ಸ್ಟಾರ್ಟ್ ಮಾಡಲಿಲ್ಲ, ಕೀ ಇಟ್ಬಿಟ್ಟು ಇಗ್ನಿಷನ್ ಆನ್ ಮಾಡಿದ್ದಾನೆ. ನೋಡಿ ಎಷ್ಟು ಕಲಾಕಾರನ ಆಗ್ಬಿಟ್ಟಿದ್ದಾನೆ. ಆ್ಯಂಡ್ ಈಗ ನಾವು ಹೋಗ್ತಾ ಇರೋದು ಎಲ್ಲಿಕಪ್ಪ ಅಂತ ಹೇಳಿದ್ರೆ, ನನ್ನ ದೊಡ್ಡ ಮಗ ಇದ್ದಾನಲ್ವ ದಕ್ಷಿತು, ಅವನಿಗೆ ಲಾಸ್ಟ್ 15 ಡೇಸ್ ಬ್ಯಾಕ್ ಒಂದ್ಸತಿ ಏನಾಯ್ತಪ್ಪ ಅಂದರೆ, ಮನೆ ಮೇಲೆ ಆಟ ಆಡಬೇಕಾದ್ರೆ ಮನೆ ಮೇಲೇ ಆಟ ಆಡಬೇಕಾದ್ರೆ ಕೆಳಗಡೆ ಬಿದ್ದು ಕೈ ಸ್ವಲ್ಪ ಕ್ರ್ಯಾಕ್ ಬಿಟ್ಕೊಂಡಿತ್ತು, ಒಂದು ಚೂರು. ಸೊ ಅದನ್ನು ನಮ್ಮಮ್ಮ ಅವರೆಲ್ಲನೂ ಗೀತಾ ಹಾಸ್ಪಿಟ್ಲ್ ಅಂತ ನಮಗೆ ತುಂಬ ನಮ್ಮ ಫ್ಯಾಮಿಲಿ ಹಾಸ್ಪಿಟ್ಲ್ ಥರ ಅದು ಅಲ್ಲಿಗೆ ಕರ್ಕೊಂಡು ಹೋಗಿದ್ರು. ಅವರು ಸ್ವಲ್ಪ ಕಟ್ ಹಾಕಬೇಕು ಅಂತ ಹೇಳಿದ್ರು, ಸಿಮೆಂಟ್ ಕಟ್ಟು. ನಾನು ಅದಕ್ಕೆ ಬೇಡ ಹೋಗು ಅಲ್ಲಿ ಅಂತ ಹೇಳ್ಬಿಟ್ಟು ನಾಟಿ ಕಟ್ ಹಾಕ್ಸೋಣ ಅಂತೇಳಿ ಕೈವಾರಕ್ಕೆ ಕರ್ಕೊಂಡೋಗಿ ಹಾಕ್ಸ್ಕೊಂಬಂದಿದ್ದೆ. ಸೊ ಅದು 15 ಡೇಸ್ ಆದಮೇಲೆ ತೆಗೆದುಬಿಟ್ಟು ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಕೈವಾರಕ್ಕೆಲ್ಲ ಹೋಗ್ತಾ ಇದ್ದೀವಿ. ಆ್ಯಂಡ್ ನೋಡ್ತಾ ಇದ್ದೀರಾ ರೋಡಲ್ಲಿ ನಾನು ಚಿಕ್ಕ ಮಗನು ಕಾರುಗಳು ತೋರಿಸೋದು, ನನಗೆ ಕಾರ್ ಅದ್ರ ಮೇಲೆ ಇದೆ ಅಂತ ತೋರಿಸ್ತಾ ಇರೋದು ಎಲ್ಲ ಮಾಡ್ತಾ ಇದ್ದಾನೆ ಕಲಾಕಾರನು. ಆ್ಯಂಡ್ ಅವನು ನನ್ನ ಪಕ್ಕದಲ್ಲೇ ಕುತ್ಕೊಬೇಕು, ನನ್ನ ಜೊತೆಲೇ ಕುತ್ಕೊಬೇಕು ಅಂತ ತುಂಬ ಹಠ ಮಾಡ್ತಾ ಇದ್ದ. ಸೊ ಅವ್ನು ನನ್ನ ಪಕ್ಕದಲ್ಲೇ ಕುತ್ಕೊಬೇಕು ಅಂತ ಅವನದೇ ತುಂಬ ಹಠ ಮಾಡ್ತಾ ಇದ್ದಾನೆ. ನಡುವೆ ಊರಿಂದ ನಮ್ಮ ಅಕ್ಕನ ಮಗಳು ಬಂದಿರೋದ್ರಿಂದ ಹಠ ಜಾಸ್ತಿ ಆಗ್ಬಿಟ್ಟಿದೆ ಅವನದು. ಸೊ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇರೋ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಎಲ್ಲರಿಗೂ ರಜಾಗಳಿದೆಯಲ್ವಾ, ಸೊ ಮಕ್ಕಳಿಗೆ. ಸೊ ಅವ್ರಿಗೆ ಒಂದು ಪ್ಲೇಸ್ ನೋಡ್ದಂಗೆ ಇರುತ್ತೆ. ಹಾಗೆ ಅಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ಅದ್ರ ಅಲ್ಲೇ ನಾವು ಕೈವಾರ ಪಕ್ಕದಲ್ಲೇ ಮಠ ತೋರಿಸ್ಕೊಂಡು, ಕೈವಾರ ತಾತಯ್ಯನವ್ರದ್ದು ಮಠ ತೋರಿಸ್ಕೊಂಡು ಹಾಗೆ ಕೈಲಾಸಗಿರಿಗೂ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಅದ್ರದ್ದು ವ್ಲಾಗ್ ಬರುತ್ತೆ. ಫುಲ್ ವಿಡಿಯೋ ನೋಡಿ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಎಲ್ಲೆಲ್ಲಿ ಹೋಗಿದ್ವಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು, ಖುಷಿ ಪಟ್ಟರು. ಕರ್ಕೊಂಡೋಗಿದ್ದಕ್ಕೂ ಅವ್ರಿಗೂ ಒಂಥರ ಸಂತೋಷ ಆಯಿತು ಹೋಗಿದ್ದಕ್ಕೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಹೈವೇ ಬಂದ್ಬಿಟ್ಟು ಗೆಸ್ ಮಾಡಿ, ಯಾವುದೋ ಅಲ್ಲ, ಚೆನ್ನೈ ಮತ್ತು ಬ್ಯಾಂಗ್ಳೂರು ಚೆನ್ನೈ ಹೈವೇ, ದಬಾಸ್ಪೇಟೆ ಚೆನ್ನೈ ಹೈವೇ ಇದು. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿಬಿಟ್ಟಿದೆ ನಮ್ಮ ಬೆಂಗಳೂರು ಪಾರ್ಟು. ಇನ್ನೇನಿದ್ರು ಆಂಧ್ರ ಮತ್ತು ತಮಿಳ್ನಾಡಲ್ಲಿರೋಂಥ ಪಾರ್ಟ್ ಮಾತ್ರ ರೆಡಿ ಆಗಬೇಕು. ನನಗೆ ಈ ರೂಟೇನು ಹೊಸದಲ್ಲ, ತುಂಬ ಸತಿನೇ ಓಡಾಡಿದ್ದೀನಿ. ಇದೇ ರೂಟು ಚಿಂತಾಮಣಿ, ಮದನಪಲ್ಲಿ, ಕಡಪ ಈ ಕಡೆ ಎಲ್ಲ ಹೋಗುತ್ತೆ. ಈ ರೂಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ. ಆ್ಯಂಡ್ ಒನ್ಸ್ ಈ ರೋಡ್ ರೆಡಿ ಆಗೋಕ್ಕೆ ಮುಂಚೆ ಈ ರೋಡಲ್ಲಿ ತುಂಬಾ ಆಕ್ಸಿಡೆಂಟ್ಗಳಾಗ್ತಾಯಿತ್ತು. ನಾನು ಆವಾಗಲಿಂದನೂ ನೋಡ್ತಾ ಇದ್ದೀನಿ. ಇದು ನನಗೆ ಅಪರಿಚಿತ ಅಲ್ಲ, ಸುಪರಿಚಿತ ರೋಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಏನಕ್ಕೆ ನಾನು ಇದಕ್ಕೆ ಹಾಕ್ಸಿದ್ದು ಅಂತ ಹೇಳಿದ್ರೆ, ನಾಟಿ ಚಿಕ್ಕ ಮಗು ಅವನು. ಸೊ ಅದೇನೋ ಫುಲ್ಲಾಗಿ ಕಟ್ಟಾಗಿದ್ದಿದ್ರೆ ನಾವು ಇದು ಆಪ್ರೇಷನ್ ಮಾಡಿಸ್ಬಿಟ್ಟು ಹಾಸ್ಪಿಟ್ಲಲ್ಲೇ ಮಾಡಿಸ್ಬೋದಿತ್ತು. ಸೊ ಜಸ್ಟ್ ಕ್ರ್ಯಾಕ್ ಬಿಟ್ಟಿರೋದ್ರಿಂದ ನಮ್ಮ ಲಾಸ್ಟ್ ಟೈಮ್ ನಮ್ಮ ಫ್ರೆಂಡ್ ಅವ್ರ ಅಪ್ಪಗೆ ಕೆಳಗಡೆ ಬಿದ್ದು ಇದೇ ಥರ ಕ್ರ್ಯಾಕ್ ಆಗಿತ್ತು. ಸೊ ಅವ್ರಿಗೇನು ಇಲ್ಲೇ ಕರ್ಕೊಂಬಂದು ಹಾಕ್ಸಿದ್ರು. ನನಗೆ ಗೊತ್ತಿರೋಂಥದ್ದೇ ತುಂಬ ಬೇಗ ವಾಸಿ ಆಯಿತು ಅವ್ರಿಗೆ. ಅದು ನೋಡ್ಬಿಟ್ಟು ನನಗೆ, ಸೊ ಚಿಕ್ಕವನಲ್ವಾ, ಬೇಗ ಆಗುತ್ತೆ, ಸುಮ್ಮನೆ ಯಾಕೆ ಅವನ್ನ ಇದು ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕರ್ಕೊಂಡೋಗಿದ್ದು ಅಷ್ಟೇ, ಬೇರೆ ಏನು ರೀಸನ್ನು ಇಲ್ಲ. ನನಗೊಂದು ನಂಬಿಕೆ ಬಂತು ಅದಕ್ಕೋಸ್ಕರ. ಆ್ಯಂಡ್ ಈ ರೋಡಲ್ಲಿ ಚಿಂತಾಮಣಿಯಲ್ಲಿ ಎಷ್ಟು ಓಡಾಡ್ತಾ ಇದ್ದೀರಾ ಜನ ನೋಡಿ. ಇಲ್ಲಿ ಟೋಲ್ ಹಾಕಿದ್ದಾರೆ, ಎಷ್ಟಿದೆ, ಇದು ಎಷ್ಟು ದಿವಸದಿಂದ ಚಿಕ್ಕ ಟೋಲು ಹಾಗೇ ರನ್ ಮಾಡ್ತಾ ಇದ್ದಾರೆ. ಸೊ ನಾನು ಈ ಥರ ಇದು ನಾಟಿ ವೈದ್ಯ ಮಾಡಿಸಿರೋದ್ರೂ ಸರಿನಾ ತಪ್ಪಾ ನನಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ಫ್ರೆಂಡ್ಸ್. ಯಾರಾದರೂ ಗೊತ್ತಿರೋರಿದ್ದರೆ ಅದು ಸರಿನಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ನನ್ನ ಕಣ್ಮುಂದೆ ನಡೆದಿದ್ದು, ಅವ್ರು ಮಾಡಿಸಿದ್ದು ನನಗೆ ಓಕೆ, ಕ್ಯೂರ್ ಆಗಿದೆ, ತುಂಬ ಬೇಗ ರಿಕವರ್ ಆಗಿದ್ದಾರೆ ಅಂತ ನನ್ನ ಮನಸ್ಸಿಗೆ ಅನಿಸಿತ್ತು. ಅದರಿಂದ ನಾನು ಅದರಲ್ಲೇ ಮಾಡಿಸೋಣ ಅಂತ ಅಲ್ಲಿಗೆ ಕರ್ಕೊಂಡೋಗಿದ್ದು. ಇದರಲ್ಲೇನಾದರೂ ಮಿಸ್ಟೇಕ್ ಇದ್ದರೆ ಅಥವಾ ತಪ್ಪು ಆ ಥರ ಮಾಡಿಸ್ಬಾರ್ದು ಅಂತ ಏನಾದರೂ ಗೊತ್ತಿರೋರಿದ್ದರೆ ನನಗೆ ದಯವಿಟ್ಟು ಕಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀನಿ ಅಂದರೆ ವಿಡಿಯೋ ಎಷ್ಟೋ ಸ್ವಲ್ಪ ಆದರೂ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸ್ವಲ್ಪ ಸಪೋರ್ಟ್ ಕೊಡಿ ಅಂತಲೂ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ನೋಡಿ ನಾವು ಬಂದುಬಿಟ್ವಿ. ಇನ್ನೇನು ನೋಡಿ ಕೈವಾರ ಕ್ರಾಸ್ಗೆ ಬಂದಿದ್ದೀವಿ. ಸೊ ಇದು ಬಂದ್ಬಿಟ್ಟು ನನ್ನ ಎಕ್ಸಾಕ್ಟ್ ಲೊಕೇಶನ್ ತೋರಿಸ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಇನ್ ಕೇಸ್ ಯಾರಾದರೂ ಹೋಗಬೇಕು ಅಂದರೆ ನನ್ನ ವಿಡಿಯೋ ನೋಡಿ, ಸೊ ಅದ್ರ ಡೀಟೇಲ್ಸ್ ಆಗಲಿ ಲೊಕೇಶನ್ ಆಗಲಿ ಗೊತ್ತಾಗಬೇಕಲ್ವ. ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕೈವಾರ ಸರ್ಕಲ್ಲು. ಸೊ ಅಲ್ಲಿಂದ ಜಸ್ಟು 100 to 150 ಮೀಟರ್ಸ್ ಅಷ್ಟೇ. 100ರಿಂದ 150 ಮೀಟ್ರ್ ಒಳಗೆ ಸ್ಟ್ರೈಟ್ ಆಗಿ ಚಿಂತಾಮಣಿ ರೋಡಲ್ಲಿ ಹೋಗ್ತಾ ಇದ್ದರೆ ನಿಮಗೆ ರೈಟ್ ಸೈಡಲ್ಲಿ ಬರುತ್ತೆ. ರೈಟ್ ಸೈಡಲ್ಲಿ
ಇನ್ನು ಸ್ವಲ್ಪ ನೋಡ್ಕೋತಾ ಹೋಗಬೇಕು. ಅವ್ರದ್ದು ಮನೆ ಇದೆ, ದೊಡ್ಡ ಬಿಲ್ಡಿಂಗು, ನಿಮ್ಗೆ ಅಲ್ಲಿ ಕಾಣ್ತಾ ಇರುತ್ತೆ. ನಾನು ತೋರಿಸ್ತೀನಿ ಇನ್ನು ಸ್ವಲ್ಪ ಮುಂದೆ ಮೂವ್ ಆದಮೇಲೆ. ನೋಡಿ ಅಲ್ಲಿ ನಿಮಗೆ ಕಾಣ್ತಾ ಇದೆ, ಅಲ್ಲಿ ನೋಡಿ ರೈಟ್ ಸೈಡಲ್ಲಿ ಕಾಣ್ತಾ ಇದೆ. ಸೊ ಅದೇ ಬಿಲ್ಡಿಂಗು. ಅದು ಬಂದ್ಬಿಟ್ಟು ಪಾರಂಪರಿಕ ನಾಟಿ ವೈದ್ಯ ಶಾಲೆ ಅಂತ ಹೇಳ್ಬಿಟ್ಟು ತುಂಬ ಜನನೇ ಬರ್ತಾ ಇದ್ದಾರೆ ಫ್ರೆಂಡ್ಸ್. ನಾನು ಇದು ಸೆಕೆಂಡ್ ಟೈಮ್ ಅಲ್ವಾ ನಾನು ಬಂದಿದ್ದು. ತುಂಬ ಜನನೇ ಬರ್ತಾಯಿದ್ದಾರೆ. ಎಕ್ಸಾಕ್ಟ್ ಇಲ್ಲ, ಮಾರ್ನಿಂಗ್ 8 o'clockಗೆ ಓಪನ್ ಮಾಡ್ತಾರೆ ಅವರು. ಮನೇಲಿ ಅವ್ರದ್ದು ಮನೆ ಅದೇ. ಸೊ ಅವರು ಎಕ್ಸಾಕ್ಟ್ 8 o'clock ಓಪನ್ ಮಾಡ್ತಾರೆ. ಪೂಜೆ ಎಲ್ಲ ಮಾಡಿ ಸ್ಟಾರ್ಟ್ ಮಾಡೋದೇ 8 o'clock ಸ್ಟಾರ್ಟ್ ಮಾಡ್ತಾರೆ. ನೋಡ್ತಾ ಇದ್ದೀರಲ್ಲ, ನಾವು ಇವತ್ತು ಹೋಗೋಷ್ಟರಲ್ಲೂ ಒಂದು 3-4 ಜನ ಬಂದ್ಬಿಟ್ಟಿದ್ರು. ಮಾರ್ನಿಂಗ್ ಎಕ್ಸಾಕ್ಟ್ 8ಗೆ ಓಪನ್ ಮಾಡ್ತಾರೆ, ಈವ್ನಿಂಗ್ ಬಂದ್ಬಿಟ್ಟು 7 o'clockಗೆ ಕ್ಲೋಸ್ ಮಾಡಿಬಿಡ್ತಾರೆ. ತುಂಬ ಜನನೇ ಬರ್ತಾರೆ. ಬಂದಿದ್ದ ತಕ್ಷಣ ಏನು ಮಾಡಬೇಕಾಗಿರೋ ಕೆಲಸ ಏನಿಲ್ಲ, ಕುತ್ಕೊಬೇಕು. ಕುತ್ಕೊಳ್ಳೋಕೆ ಮುಂಚೆ ಅಲ್ಲಿ ಒಂದು ಟೋಕನ್ ಇಟ್ಟಿರ್ತಾರೆ, ಯಾರು ಎತ್ಕೊಡೋಲ್ಲ, ನಾವೇ ಹೋಗ್ಬಿಟ್ಟು ಆ ಟೋಕನ್ ಎತ್ಕೊಂಬರ್ಬೇಕು ಅಷ್ಟೇ. ಎತ್ಕೊಂಬಂದ್ಬಿಟ್ಟು ಕುತ್ಕೊಂಡಿದ್ರೆ ಅವ್ರು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಎಕ್ಸಾಕ್ಟ್ 8:05ಗೆಲ್ಲ ಅವ್ರು ಸ್ಟಾರ್ಟ್ ಮಾಡಿಬಿಡ್ತಾರೆ ಕಟ್ಟಾಕೋದಕ್ಕೆ. ಆ್ಯಂಡ್ ಬಂದವ್ರನ್ನ ಮಕ್ಕಳನ್ನ ಮಾತಾಡ್ಸೋದಾಗಲಿ, ಅವ್ರು ನೋಡೋದಾಗಲಿ, ಕ್ವಶನ್ಸ್ ಕೇಳೋದಾಗಲಿ ತುಂಬ ಚೆನ್ನಾಗೇ ಮಾಡ್ತಾಯಿದ್ರು. ಮಗು ಅಂತಾನ ಅದು ಏನೋ ನನಗೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗೇ ಮಾತಾಡ್ಕೊಂಡು ಇದು ಮಾಡ್ತಾಯಿದ್ರು. ಸೊ ನಾವಂತೂ ಫೈನಲಾಗಿ ಕಟ್ಟಾಕ್ಸ್ಕೊಂಡು ಬಂದ್ಬಿಟ್ವಿ. ಇವ್ನು ನೋಡಿ ಕಾರಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ ಆಲ್ರೆಡಿ, ಹೋಗೋಣ ಬಾ ಅಂತ. ಇವ್ನು ನೋಡಿ ಬೇಜಾರಲ್ಲಿ ಮಗ ಏನಕ್ಕಾಗಿ ಇಟ್ಕೊಂಡಿದ್ದಾನೆ ಅಂತ ನೋಡ್ತಾ ಯೋಚನೆ ಮಾಡಬೇಡಿ. ಅವನಿಗೆ ಇವತ್ತು ಕಟ್ ಬಿಚ್ಚಿಬಿಟ್ಟಿದ್ದಿದ್ರೆ ನಾನು ಸ್ವಿಮ್ಮಿಂಗ್ ಪೂಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಸೊ ಅವ್ರು ಬಿಚ್ಚಿದ್ರು, ಮತ್ತೆ ಇನ್ನೊಂದು ಕಟ್ ಹಾಕಿದ್ರಲ್ಲ, ನಾನು ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗಲ್ಲ ಅಂತ ಹೇಳಿದೆ. ಸೊ ಅದಕ್ಕೆ ಅವನು ಮುಖ ಸಪ್ಪಗೆ ಇಟ್ಕೊಂಡು ಬೇಜಾರಲ್ಲಿದ್ದಾನೆ. ಅವನಿಗೇನು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಬೇಕು, ಸ್ವಿಮ್ ಮಾಡಬೇಕು ಆಸೆ ಅಂತ ಅವನಿಗೆ. ಏನು ಮಾಡೋಣ, ಕೇಳಲ್ವೇ ಮಕ್ಕಳು. ಇವಾಗ ಅದು ಅದಕ್ಕೆ ನೀರು ಬೀಳಬಾರ್ದು. ಆ ಕಟ್ಟಿಗೆ ನೀರು ಬಿದ್ದರೆ ಮತ್ತು ಗುಳ್ಳೆಗಳಾಗೋದು, ಒಂಥರ ರ್ಯಾಷಸ್ ಆಗೋದು, ಆ ಥರ ಎಲ್ಲ ಆಗ್ಬಿಡುತ್ತೆ ನಂದು. ಸೊ ಅದಕ್ಕೆ ಅವ್ರು ಬೇಡ ಅಂತ ಹೇಳಿದರು. ಅದಕ್ಕೆ ನಾನು ಕರ್ಕೊಂಡು ಹೋಗಲ್ಲ ಅಂತ ಹೇಳಿದೆ. ಆ್ಯಂಡ್ ಅಲ್ಲಿ ಮುಗಿಸ್ಕೊಂಡು ಹೇಳಿದ್ನಲ್ಲ, ಸೊ ಬೇಗ ಆಯಿತು, 9 o'clockಗೆಲ್ಲ ಆಗೋಯ್ತು. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಸೊ ಅಲ್ಲಿ ಬೇಗ ಮುಗೀತಲ್ವ, ಅದಕ್ಕೋಸ್ಕರ ನಾವು ಅಲ್ಲಿ ಮುಗಿಸ್ಕೊಂಬಿಟ್ಟು ಏನು ಮಾಡಿದ್ವಿ, ನೆಕ್ಸ್ಟ್ ಹಾಗೆ ಕೈವಾರ ನೋಡ್ಕೊಳ್ಳೋಣ, ಕೈವಾರ ತೋರ್ಸೋಣ ಮಕ್ಕಳಿಗೂ, ತಾತ ಇದು ಮಠ ತೋರಿಸ್ಬಿಟ್ಟು ನಾವು ನೋಡಿಕೊಂಡು ನಮಸ್ಕಾರ ಹಾಕ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಆಲ್ಮೋಸ್ಟ್ ಒಂದು 8 or 9 years ಆಗೋಗ್ಬಿಟ್ಟಿತ್ತು ಇಲ್ಲಿಗೆ ಬಂದ್ಬಿಟ್ಟು. ಕೈವಾರ ಇದಕ್ಕೆ ಟೆಂಪಲ್ಗಾಗಲಿ, ಪಾರ್ಕ್ಗಾಗಲಿ, ಕೈಲಾಸಗಿರಿಗಾಗಲಿ ನಾನು ತುಂಬ ದಿವಸ ಆಗಿಬಿಟ್ಟಿತ್ತು, ಬಂದೇ ಇಲ್ಲ. ಸೊ ಅದಕ್ಕೆ ನಾನು ಒಂದು ಸತಿ ವಿಸಿಟ್ ಕೊಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಇತ್ತು ನನಗೂ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಮುಂದೆ ಬಂದು ಲೆಫ್ಟ್ ತಗೊಂಡ್ರೆ ಸೀದಾ ಟೆಂಪಲ್ ಹತ್ರಕ್ಕೆ ಹೋಗ್ಬಿಡುತ್ತೆ. ಆ್ಯಂಡ್ ಪಾರ್ಕಿಂಗ್ ಎಲ್ಲ ಇಲ್ಲೇ ಮಾಡ್ಕೊಬೋದು. ಇಲ್ಲ ನೀವು ಇಲ್ಲೇ ಒಳಗಡೆ ಹೋಗಬೇಕು, ನಾವು ಒಳಗಡೆ ಹೋಗಿ ಮಾಡ್ಕೋತೀನಿ ಅಂತ ಹೇಳಿದ್ರೆ ಇದಕ್ಕೆ ಬ್ಯಾಕ್ ಸೈಡ್ ಇಲ್ಲಿ ಲೆಫ್ಟ್ ತಗೊಳ್ಳೋಕ್ಕೆ ಮುಂಚಿತವಾಗಿ ಒಂದೊಂದು ಲೆಫ್ಟ್ ಬರುತ್ತೆ. ಅಲ್ಲಿ ಲೆಫ್ಟ್ ತಗೊಂಡ್ರೆ ಸೀದಾ ಟೆಂಪಲ್ ಒಳಗಡೆನೇ ಹೋಗ್ಬೋದು. ಅಲ್ಲಿಂದ ಬಂದರೆ ನೀವು ಟೆಂಪಲ್ ಒಳಗಡೆ ಬಂದು ತುಂಬ ಚೆನ್ನಾಗಿದೆ ಪಾರ್ಕಿಂಗು. ನಾವು ಬಂದ್ಬಿಟ್ಟು ನಾವು ಒಳಗಡೆ ಹೋಗುವಂಥದ್ದೇನಿಲ್ಲಲ್ಲ. ಸೊ ಅದಕ್ಕೆ ನಾವು ತುಂಬ ಹೊತ್ತಾಗಲ್ಲ, ನಮ್ಮದೇನು ಕೆಲಸ, ಜಸ್ಟ್ ಹೋಗಿ ದರ್ಶನ ಮಾಡ್ಕೊಂಡು ನಮಸ್ಕಾರ ಹಾಕ್ಕೊಂಡು ಬರ್ತಾ ಇರೋದಲ್ವ, ಅದಕ್ಕೋಸ್ಕರ ಇಲ್ಲೇ ತೊಗೊಂಬಂದು ಇಲ್ಲೇ ನಿಲ್ಲಿಸ್ಬಿಟ್ಟೆ ಪಾರ್ಕಿಂಗು. ನೋಡ್ತಾ ಇದ್ದೀರಲ್ವ, ಎಂಟ್ರಿ ಕೊಡ್ತಾ ಇದ್ದಾರೆ ಇವರೆಲ್ಲ. ನೋಡಿ ಒಬ್ಬೊಬ್ರದ್ದು ಒಂದೊಂದು ತಲೆನೋವು ನನಗೆ. ಅವಳು ನನ್ನ ಮಕ್ಕನ ಮಗಳು ಬಂದ್ಬಿಟ್ಟು ಚೊಪ್ಲಿ ಬಿಟ್ಟಿಲ್ವಂತೆ, ಎಲ್ಲರೂ ಅಲ್ಲೇ ಬಿಟ್ಟಿದ್ವಿ, ನಮ್ಮ ಮಕ್ಕನ ಮಗಳು ಮಾತ್ರ ಚೊಪ್ಲಿ ಬಿಡಲಿಲ್ಲ. ಸೊ ಮತ್ತೆ ಹೋದ್ಲು. ಇವ್ನು ನೋಡಿ ನನ್ನ ಕೈ ಹಿಡ್ಕೊಂಡು ನನ್ನ ಹಿಂದೇನೇ ಇದ್ದಾನೆ, ನಾನೇ ಎತ್ಕೊಬೇಕು, ನಾನೇ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದೊಂದು ತಲೆನೋವು ನನಗೆ. ಆ್ಯಂಡ್ ನೋಡ್ತಾ ಇದ್ದೀರಲ್ಲ, ಟೆಂಪಲು ತುಂಬ ಅವಾಗ ನಾವು ಬಂದಾಗ ತುಂಬ ಹಳೇದಾಗಿತ್ತು, ಈಗ ನೋಡಿದ್ರೆ ತುಂಬ ಚೆನ್ನಾಗಿದೆ. ನನಗೂ ನೋಡಿ ಒಂಥರ ಖುಷಿ ಆಯಿತು, ಚೆನ್ನಾಗಿದೆ ಅಂತ ಅನ್ನಿಸ್ತು. ಅವಾಗ ಇರೋದಕ್ಕಿಂತ ಇವಾಗ ತುಂಬ ಚೆನ್ನಾಗಿದೆ ಟೆಂಪಲ್ ಬಂದ್ಬಿಟ್ಟು. ಆ್ಯಂಡ್ ನೋಡ್ತಾ ಇದ್ದೀರಲ್ಲ, ನಮ್ಮ ಮಿಸ್ಸಸ್ ವೀಡಿಯೋ ಮಾಡ್ತಾಯಿದ್ದಾರೆ, ನಾನು ಹೋಗಿ ಫೋಟೋಸ್ ಕೊಡ್ತಾಯಿದ್ದೀನಿ ನೋಡಿರಿ ಹೆಂಗೆ ಹೋಗ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ನಮ್ಮಮ್ಮ, ನಮ್ಮ ಆಂಟಿ ಮತ್ತು ಇನ್ನೊಬ್ಬರು ಆಂಟಿ ಎಲ್ಲ ಬಂದ್ಬಿಟ್ಟು ಫಸ್ಟ್ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಹೋಗ್ಬಿಟ್ಟು ನನಗೆ ಶಾಕ್ ಆಗೋಯ್ತು. ಆಲ್ಮೋಸ್ಟ್ 11 ಮದುವೆ ಆಗಿದೆ ಫ್ರೆಂಡ್ಸ್ ಒಂದೇ ದಿವಸ. ನಾನು ಅಲ್ಲಿ ನೋಡ್ತಾ ಇದ್ದೀನಿ, ಅಲ್ಲಿ ಚೌಟ್ರಿಲಿದೆ ಸುತ್ತಮುತ್ತ ಎಲ್ಲನೂ. ನಾನು ಆ ಕಡೆ ನೋಡ್ತಾ ಇದ್ದರೆ 10ರಿಂದ 11 ಮದುವೆ ಆಗಿದೆ, 11 ಜೋಡಿಗಳು ನೋಡಿದೆ ನಾನು ಅವತ್ತೇ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇಷ್ಟೊಂದು ಜೋಡಿಗಳು ಒಂದೇ ದಿನ ಮದುವೆ ಆಗಿರೋದನ್ನ. ಆ್ಯಂಡ್ ಒಳಗಡೆ ಹೋಗ್ತಾಯಿದ್ವಿ. ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಈಚೆ ಬಂದ್ಬಿಟ್ಟು ಎಲ್ಲ ಫುಲ್ ಜೋಶಾಗವ್ರೆ. ಇನ್ನೊಂದು ಪ್ಲೇಸ್ಗೆ ಹೋಗಬೇಕು, ಕೈಲಾಸಗಿರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಫುಲ್ ಖುಷಿಯಾಗವ್ರೆ. ಆ್ಯಂಡ್ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಯಾಕಂದರೆ ಆಲ್ಮೋಸ್ಟ್ 10-12 ನಿಮಿಷ ಬಂದ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಬಿಟ್ಟು ಇದು ಕಂಟಿನ್ಯೂಷನು ಕೈಲಾಸಗಿರಿದು ಎಲ್ಲನೂ ವಿಡಿಯೋ ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ. ಅದರಲ್ಲಿ ಎಲ್ಲೋಗಿದ್ವಿ, ಏನೇನು ಮಾಡಿದ್ವಿ ಎಲ್ಲದನ್ನು ತೋರಿಸ್ತೀನಿ. ಇದು ಬಂದ್ಬಿಟ್ಟು ಟೆಂಪಲ್ ಒಳಗಡೆ ಬೃಂದಾವನ ಬ್ಯಾಕ್ ಸೈಡ್ ದರ್ಶನ ಅಂತ ಇರುತ್ತೆ, ಅದು ಇದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋನೂ ಬರುತ್ತೆ, ಅದನ್ನು ನೋಡಿ. ಅದರಲ್ಲಂತೂ
ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಆಯಿತು. ಕೈಲಾಸಗಿರಿ ಪರ್ವತದಲ್ಲಿ ಇಷ್ಟೊಂದು ಡೆವಲಪ್ಮೆಂಟ್ ಆಗಿದೆ, ಇಷ್ಟೊಂದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅದನ್ನು ಅಂತ ಹೇಳಿ ನನಗೆ ಶಾಕ್ ಆಗೋಯ್ತು. ನಾನು ನಿಜ ಹೇಳ್ತಾ ಇದ್ದೀನಿ, ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ಕೈವಾರದಲ್ಲೂ ಅನ್ನಪ್ರಸಾದ ಇರುತ್ತೆ. ಬೆಳಗ್ಗೆ 7:30 9 ಗಂಟೆವರೆಗೂ, ಮಧ್ಯಾಹ್ನ 12:30 3 ಗಂಟೆವರೆಗೂ. ಥ್ಯಾಂಕ್ ಯು ಫ್ರೆಂಡ್ಸ್.